ಅದೇ ರೀತಿಯಾಗಿ ಶಿಬಿರದ ಅತಿಥಿಗಳ ಸ್ಥಾನವನ್ನು ವಹಿಸಿಕೊಂಡಿರುವ ಶ್ರೀ ದುಂಡಪ್ಪ ಕರವೀರಪ್ಪ ರಾಯರ್ ಗ್ರಾಮದ ಹಿರಿಯರು ಇವರಿಗೆ ವಿಜಯಲಕ್ಷ್ಮಿ ತಳವಾರ್ ಇವರಿಂದ ಪುಷ್ಪವನ್ನು ನೀಡುವುದರ ಮುಖಾಂತರ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಶಿಬಿರದ ಅತಿಥಿಗಳ ಸ್ಥಾನವನ್ನು ವಹಿಸಿಕೊಂಡಿರುವ ಶ್ರೀ ಹನುಮಂತಪ್ಪ ಯಲ್ಲಪ್ಪ ಚಾವಡಿ ಗ್ರಾಮದ ಹಿರಿಯರು ಇವರಿಗೆ ಸಲ್ಮಾನ್ ಖಾನ್ ಹುಲ್ಲೂರು ಇವರಿಂದ ಪುಷ್ಪವನ್ನು ನೀಡುವುದರ ಮುಖಾಂತರ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪುಷ್ಪವನ್ನು ಸ್ವೀಕರಿಸಿದಂತ ಮತ್ತು ನೀಡಿದಂತವರಿಗೆ ಧನ್ಯವಾದಗಳು. ಶಿಬಿರದ ಅತಿಥಿಗಳ ಸ್ಥಾನ ವಹಿಸಿಕೊಂಡಿರುವ ಶ್ರೀಮತಿ ಶಿಲ್ಪಾ ರಾಯರ್ ಚಿನ್ಮಯ ಪಬ್ಲಿಕ್ ಸ್ಕೂಲ್ ಚಿಕ್ಕನರಗುಂದ್ ಇವರಿಗೆ ಭಾಗ್ಯಶ್ರೀ ಗಾನ್ಗೇರ್ ಅವರಿಂದ ಪುಷ್ಪವನ್ನು ನೀಡುವುದರ ಮುಖಾಂತರ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪುಷ್ಪವನ್ನು ಸ್ವೀಕರಿಸಿದಂತ ಮತ್ತು ನೀಡಿದಂತವರಿಗೆ ಧನ್ಯವಾದಗಳು. ದೇವರಾಜ್ ಚೆಲ್ಲಕ್ನವರ್ ಚೇತನಾ BSW ಕಾಲೇಜಿನ ಉಪನ್ಯಾಸಕ ಇವರಿಗೆ ಲಕ್ಷ್ಮೀ ಮುಪ್ಪಯ್ಯನವರು ಪುಷ್ಪವನ್ನು ನೀಡುವುದರ ಮುಖಾಂತರ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪುಷ್ಪವನ್ನು ಸ್ವೀಕರಿಸಿದಂತ ಮತ್ತು ನೀಡಿದಂತವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಶೋಭಾ ವಾಟರ್ ಇವರಿಗೆ ಜ್ಯೋತಿ ಮಸ್ಕಟ್ಟಿ ಅವರಿಂದ ಪುಷ್ಪವನ್ನು ನೀಡುವುದರ ಮುಖಾಂತರ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಪುಷ್ಪವನ್ನು ಸ್ವೀಕರಿಸಿದಂತ ಮತ್ತು ನೀಡಿದಂತವರಿಗೆ ಧನ್ಯವಾದಗಳು. ಅನಸೂಯ ಆನೆಗುಂದೆ ಚೇತನಾ BSW ಕಾಲೇಜಿನ ಉಪನ್ಯಾಸಕರಾದ ಇವರಿಗೆ ಮಾಂತೇಶ್ ಶೆಟ್ಟವರಿಂದ ಪುಷ್ಪವನ್ನು ನೀಡುವುದರ ಮುಖಾಂತರ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಗುರುನಾಥ್ ಕೆಂಗಲ್ಕರ್ ಚೇತನಾ BSW ಕಾಲೇಜಿನ ಉಪನ್ಯಾಸಕರಾದ ಇವರಿಗೆ ಉಮಾಪೇಟೆಯವರಿಂದ ಪುಷ್ಪವನ್ನು ನೀಡುವುದರ ಮುಖಾಂತರ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಪುಷ್ಪವನ್ನು ಸ್ವೀಕರಿಸಿದಂತ ಮತ್ತು ನೀಡಿದಂತವರಿಗೆ ಎಲ್ಲರಿಗೂ ಧನ್ಯವಾದಗಳು. ಪುಷ್ಪಗಳನ್ನು ನೀಡುವುದರ ಮುಖಾಂತರ ಸ್ವಾಗತಿಸುವಂತಹ ಶ್ವೇತಾ ದಂಡಾಪುರ ಅವರಿಗೆ ಧನ್ಯವಾದಗಳು. ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳೆಗೆ ಎದಿಸಿರುವೆ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ DVಜಿಯವರ ವಾಣಿಯಂತೆ. ಅದೇ ರೀತಿ ಈ ಕಾರ್ಯಕ್ರಮದ ವರದಿ ವಾಚನವನ್ನು ಮಾಡಲು ಬರುತ್ತಿದ್ದಾರೆ ಸಮಾಜ ಕಾರ್ಯ ಶಿಬಿರದ ಸಂಯೋಜಕರಾದ ಅನ್ಸೂಯ ಆನೆಗುಂದಿ ಮೇಡಮ್. ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ
ಒಂದು ಮಾತು ಹೇಳ್ತಾರೆ, ಮನುಷ್ಯ ಯಾವಾಗಲೂ ಒಳ್ಳೆಯ ಕೆಲಸಕ್ಕೋಸ್ಕರ ಒಳ್ಳೆಯ ಸಂಕಲ್ಪವನ್ನು ಮಾಡ್ತಾ ಇರಬೇಕಂತ. ಅದೇ ರೀತಿ ನಮ್ಮ ಸಮಾಜ ಕಾರ್ಯ ಶಿಬಿರನು ಸಹಿತ ಜನರ ಒಳಿತಿಗಾಗಿ ಹಮ್ಮಿಕೊಳ್ಳುವಂತಹ ಒಂದು ಕಾರ್ಯಕ್ರಮ. ಅದಕ್ಕಾಗಿ ಚೇತನ್ BSW ಕಾಲೇಜ್ ನರಗುಂದ್ ಇದರ ವತಿಯಿಂದ ಸಮಾಜ ಕಾರ್ಯ ಶಿಬಿರವನ್ನು 5 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿತ್ತು. 2ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೆ 5 ದಿನಗಳ ಸಮಾಜ ಕಾರ್ಯ ಶಿಬಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಶಿಬಿರದಲ್ಲಿ ಈ ಸಮಾಜ ಕಾರ್ಯ ಶಿಬಿರದ ಉದ್ದೇಶ ಏನು ಅಂತಂದರೆ, ಈ ಸಮಾಜ ಕಾರ್ಯ ಶಿಬಿರವನ್ನು ಈ ಒಂದು BSW 5ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳು ಅವರ ಅಧ್ಯಯನದ ವಿಷಯವಾಗಿ ಈ ಶಿಬಿರವನ್ನು ಆಯೋಜನೆ ಮಾಡಲಾಗಿರುತ್ತೆ. ಅದೇ ರೀತಿ ಒಂದು ಹೊಂದಾಣಿಕೆ ಮನೋಭಾವನೆ ಇರ್ಬೋದು, ಒಗ್ಗಟ್ಟಿರ್ಬೋದು, ಅದೇ ರೀತಿ ಕಾರ್ಯಕ್ರಮಗಳ ಸಂಯೋಜನೆ ಮಾಡುವಂಥದ್ದಿರ್ಬೋದು. ಈ ರೀತಿಯಾಗಿ ಅವರ ಕಲಿಕೆಗೋಸ್ಕರ ಈ ಒಂದು ಶಿಬಿರವನ್ನು ಹಮ್ಮಿಕೊಳ್ಳಲಾಗಿರುತ್ತೆ. ಅದೇ ರೀತಿಯಾಗಿ ಈ ಶಿಬಿರದ ಮೊದಲನೇ ದಿನವಾಗಿ ಶಿಬಿರದ ಉದ್ಘಾಟನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಆ ಸಮಾರಂಭವನ್ನು ಶ್ರೀ ಗುರುನಾಥಯ್ಯ ವಿರಕ್ಮಠ್ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಸಮಾಜ ಕಾರ್ಯ ಶಿಬಿರವನ್ನು ಉದ್ಘಾಟನೆ ಮಾಡಲಾಯಿತು. ಅದೇ ರೀತಿ ಸಮಾಜ ಕಾರ್ಯ ಶಿಬಿರದ 2ನೇ ದಿನದಂದು ಶ್ರಮದಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಶ್ರಮದಾನ ಶಿಬಿರವನ್ನು ಶಾಲಾ ಆವರಣ ಇರ್ಬೋದು, ಬಯಲು ರಂಗಮಂದಿರ ಇರ್ಬೋದು, ಅದೇ ರೀತಿ ಮೈಲಾರಲಿಂಗೇಶ್ವರ ದೇವಸ್ಥಾನ, ಜೊತೆಗೆ ಬಸ್ ಸ್ಟ್ಯಾಂಡ್, ಈ ಎಲ್ಲ ಒಂದು ಏರಿಯಾಗಳಲ್ಲಿ ನಮ್ಮ ಸಮಾಜ ಕಾರ್ಯ ವಿದ್ಯಾರ್ಥಿಗಳು ಶ್ರಮದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅಂದರೆ ಜನರಿಗೆ ಒಂದು ಸ್ವಚ್ಛತೆ ಅರಿವನ್ನು ನೀಡುವಂಥದ್ದು, ಜೊತೆಗೆ ಸಮಾಜ ಕಾರ್ಯಕರ್ತರೊಟ್ಟಿಗೆ ಜನರ ಸಹಭಾಗಿತ್ವದಲ್ಲಿ ಒಂದು ಶ್ರಮದಾನ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಜನರಲ್ಲಿ ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮದ ರೀತಿಯಲ್ಲಿ ಆಯೋಜನೆ ಮಾಡಿರುವಂಥದ್ದು. ಜೊತೆಗೆ ಉಪನ್ಯಾಸ ಕಾರ್ಯಕ್ರಮ, ಮಹಿಳಾ ಸಬಲೀಕರಣದಲ್ಲಿ ಸ್ವಸಹಾಯ ಸಂಘಗಳ ಪಾತ್ರ, ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಶ್ರೀ ಮೋಹನ್ ಕೃಷ್ಣ TN ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಂಜೀವಿನಿ ತಾಲೂಕ್ ಪಂಚಾಯತ್ ನರಗುಂದ್, ಇವರು ಈ ಉಪನ್ಯಾಸ ವಿಷಯವನ್ನು ತಿಳಿಸಿದರು. ಈ ಒಂದು ಸ್ವಸಹಾಯ ಸಂಘಗಳು ಅಂದರೆ ಮಹಿಳಾ ಸಬಲೀಕರಣಕ್ಕಾಗಿ ಈ ಮಹಿಳಾ ಸ್ವಸಹಾಯ ಸಂಘಗಳ ರಚನೆಯನ್ನು ಮಾಡುವಂಥದ್ದು. ಇಲ್ಲಿ 10 ರಿಂದ 15 ಜನರ ಒಂದು ಸಂಘವನ್ನು ಆಯೋಜನೆ ಮಾಡಿ ಆ ಒಂದು ಸ್ವಸಹಾಯ ಸಂಘಗಳ ಮುಖಾಂತರವಾಗಿ ಮಹಿಳೆಯರಲ್ಲಿ ಉಳಿತಾಯ ಒಂದು ವಿಚಾರವನ್ನು ಮೂಡಿಸುವಂಥದ್ದು. ಜೊತೆಗೆ ಅದರ ಮುಖಾಂತರವಾಗಿ ಅವರು ಸ್ವಸಹಾಯಗಳನ್ನು ತಮಗೆ ತಾವೇ ಸಹಾಯ ಮಾಡಿಕೊಂಡು ಹಣಕಾಸನ್ನು ಉಳಿತಾಯ ಮಾಡಿ ಸಾಲವನ್ನು ಪಡೆದು ಅದರ ಮುಖಾಂತರವಾಗಿ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಒಂದು ಒಳಿತನ್ನು ಮಾಡುವಂತಹ ಸಂಘವಾಗಿರುವಂಥದ್ದು. ಇದರ ಮುಖಾಂತರ ಮಹಿಳೆಯರಲ್ಲಿ ಬ್ಯಾಂಕ್ ವ್ಯವಹಾರಗಳಿರ್ಬೋದು, ಜೊತೆಗೆ ಒಂದು ಸ್ವಾವಲಂಬಿ ಜೀವನ ನಡೆಸುವಂಥದ್ದಿರ್ಬೋದು, ನಾಯಕತ್ವ ಗುಣಗಳಿರ್ಬೋದು, ಹಲವಾರು ವಿಷಯಗಳ ಒಂದು ವಿನಿಮಯ ಜೊತೆಗೆ ಕಲಿಕೆ ಈ ಸ್ವಸಹಾಯ ಸಂಘಗಳ ಮುಖಾಂತರವಾಗಿ ನಡೆಯುವಂಥದ್ದು. ಅದಕ್ಕಾಗಿ ಮಹಿಳೆಯರು ಸಬಲರಾಗಬೇಕು ಅಂದರೆ ಈ ಸ್ವಸಹಾಯ ಸಂಘಗಳ ಪಾತ್ರದಲ್ಲಿ ಮಹತ್ವವಾಗಿ ಇರುವಂಥದ್ದು. ಇನ್ನು 3ನೇ ದಿನದಲ್ಲಿ ಆರೋಗ್ಯ ಶಿಬಿರವನ್ನು ಸಮಾಜ ಕಾರ್ಯಕರ್ತರು ಹಮ್ಮಿಕೊಂಡಿದ್ರು. ಈ ಒಂದು ಆರೋಗ್ಯ ಶಿಬಿರದಲ್ಲಿ ಈ ಬಯಲು ರಂಗಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇಲ್ಲಿ ಹಲವಾರು ದೈಹಿಕ ರೋಗಗಳಿಗೆ ತಪಾಸಣೆಯನ್ನು ಮಾಡಿತು. ಇದರ ಮುಖಾಂತರವಾಗಿ BP ಚೆಕಪ್, ಇಲ್ಲಿ ಒಂದು 30 ಜನ ಇದರಲ್ಲಿ ಭಾಗವಹಿಸಿದ್ರು. ಜೊತೆಗೆ ಬ್ಲಡ್ ಚೆಕಪ್ ಇರ್ಬೋದು, ಅಲ್ಲೂ ಸಹಿತ ಒಂದು 20 ಜನ ಇರ್ಬೋದು. ಜೊತೆಗೆ ಕಣ್ಣಿನ ತಪಾಸಣೆ ಅಂದರೆ ನೇತ್ರದಲ್ಲಿ ಯಾವುದಾದ್ರೂ ದೋಷಗಳಿದ್ರೆ ಅವುಗಳನ್ನು ತಪಾಸಣೆ ಮಾಡೋದ್ರ ಮುಖಾಂತರವಾಗಿ ಪರಿಹಾರವನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಆಗಿತ್ತು. ಇದಕ್ಕೆ ನರಗುಂದ್ ತಾಲೂಕು ಆಸ್ಪತ್ರೆ ವತಿಯಿಂದ ವೈದ್ಯಾಧಿಕಾರಿಗಳು ಬಂದಿದ್ದರು. ಜೊತೆಗೆ ಉಚಿತ ನೇತ್ರ ತಪಾಸಣೆ, ಇದಕ್ಕೆ ಡಾಕ್ಟರ್ MM ಜೋಶಿ ನೇತ್ರ ವಿಜ್ಞಾನ ಕೇಂದ್ರ ಹುಬ್ಬಳ್ಳಿ ಇವರ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಜೊತೆಗೆ ಇಲ್ಲಿ ಕಣ್ಣಿನ ಸಮಸ್ಯೆ ಉಳ್ಳಂತಹ 50 ಜನರಿಗೆ ಇಲ್ಲಿ ತಪಾಸಣೆಯನ್ನು ಆಯೋಜನೆ ಮಾಡಲಾಯಿತು. ಅದರ ಮುಖಾಂತರವಾಗಿ ಯಾರಿಗಾದರೂ ಕಣ್ಣಿನ ಪೊರೆ ಬೆಳ್ಕೊಂಡಿದ್ರೆ ಈ ಅಕ್ಟೋಬರ್ 15ನೇ ತಾರೀಕಿನಂದು MM ಜೋಶಿ ಹಾಸ್ಪಿಟಲ್ ನರಗುಂದ್ನಲ್ಲಿ ನಿಮ್ಮ BPL ಕಾರ್ಡ್ಸ್, ಆಧಾರ್ ಕಾರ್ಡ್ಸ್ ಇವುಗಳನ್ನು ಒಯ್ದರೆ ನಿಮಗೆ ಫ್ರೀ ಆಫ್ ಕಾಸ್ಟ್ನಲ್ಲಿ ಚಿಕಿತ್ಸೆಗಳನ್ನು ಒದಗಿಸಿಕೊಡುವಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕಾಗಿ ಯಾರಿಗೆ ಕಣ್ಣಿನ ಪೊರೆ ಬೆಳೆದಿದೆ ಅಂತ ವ್ಯಕ್ತಿಗಳು MM ಜೋಶಿ ಆಸ್ಪತ್ರೆಗೆ ಸಂಪರ್ಕ ಮಾಡೋದ್ರ ಮುಖಾಂತರವಾಗಿ ಉಚಿತವಾಗಿ ನಿಮಗೆ ಬಸ್ ವ್ಯವಸ್ಥೆ, ಊಟದ ವ್ಯವಸ್ಥೆ ಪ್ರತಿಯೊಂದನ್ನು ಅವರು ಕಲ್ಪಿಸ್ತಾ ಇದ್ದಾರೆ. ಅದಕ್ಕಾಗಿ ಅದರ ಒಂದು ಉಪಯೋಗವನ್ನು ಪಡೆದುಕೊಳ್ಬೇಕಂತ ಜನತೆಯಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ.
ಜೊತೆಗೆ ಅದೇ ದಿನ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಉಪನ್ಯಾಸದ ವಿಷಯ ಸಾಮಾನ್ಯರಿಗೆ ಪಶುಸಂಗೋಪನಾ ಇಲಾಖೆಯ ಯೋಜನೆಗಳು. ಈ ಒಂದು ವಿಷಯವನ್ನು ಶ್ರೀ ವೆಂಕಟೇಶ್ ಸಣ್ಬಿದ್ರಿ, ಸಹಾಯಕ ನಿರ್ದೇಶಕರು, ಪಶುಪಾಲನಾ ಇಲಾಖೆ, ನಡಗೋನ್, ಇವರ ವತಿಯಿಂದ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇಲ್ಲಿ ಅವರು ಹೇಳಿದಂಥ ವಿಚಾರ ಏನು ಅಂದರೆ, ಪಶುಗಳ ಪಾಲನೆ, ಅದರ ಮುಖಾಂತರವಾಗಿ ನಾವು ಆರ್ಥಿಕವಾಗಿ ಸದೃಢರಾಗ್ಬೋದು ಅನ್ನುವಂಥ ಒಂದು ವಿಚಾರವನ್ನು ತಿಳಿಸುವುದರ ಜೊತೆಗೆ ಆ ಒಂದು ಇಲಾಖೆಯ ವತಿಯಿಂದ ಆ ಒಂದು ಪಶುಗಳ ಮೇಲೆ ಇನ್ಶೂರೆನ್ಸ್ಗಳನ್ನು ಮಾಡಿಸ್ಕೊಳ್ಬೋದು. ಅಂದರೆ ನಮಗೆ ಅದೇನಾದರೂ ಮರಣವನ್ನು ಹೊಂದಿದ ಪಕ್ಷದಲ್ಲಿ ನಮಗೆ ಸಹಾಯವಾಗಲಿಕ್ಕೆ, ಆರ್ಥಿಕವಾಗಿ ನೆರವನ್ನು ನೀಡಲಿಕ್ಕಾಗಿ ಈ ಇನ್ಶೂರೆನ್ಸ್ ಯೋಜನೆಯನ್ನು ಹಾಕಿಕೊಂಡಿರುವಂಥದ್ದು. ಜೊತೆಗೆ ಪಶುಗಳಿಗೆ ಕಾಯಿಲೆಗಳು ಹರಡ್ತಾ ಇದ್ದಾವೆ, ಅದಕ್ಕಾಗಿ ಆ ಕಾಯಿಲೆಗಳನ್ನು ಕಡಿಮೆಗೊಳಿಸಲಿಕ್ಕಾಗಿ ಚುಚ್ಚುಮದ್ದುಗಳನ್ನು ಹಾಕಿಸುವಂಥ ಒಂದು ವ್ಯವಸ್ಥೆಗಳು ಸಹಿತ ಈ ಇಲಾಖೆಯಲ್ಲಿ ಇರುವಂಥದ್ದು. ಅದಕ್ಕಾಗಿ ಜನರಲ್ಲಿ ಪಶುಪಾಲನೆ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸುವಂಥದ್ದು, ಪಶುಗಳಿಗೆ ಇರುವಂಥ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವಂಥ ಒಂದು ಕೆಲಸವನ್ನು ಈ ಪಶುಪಾಲನಾ ಇಲಾಖೆ ಹಮ್ಮಿಕೊಳ್ತಾ ಇದೆ. ಜೊತೆಗೆ ಅದೇ ರೀತಿಯಾಗಿ ನಾವು ಈ ಚಿಕ್ಕನರಗುಂದ ಗ್ರಾಮದಲ್ಲಿ ಗ್ರಾಮೀಣ ಜನರ ಸಹಯೋಗದೊಂದಿಗೆ ಈ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಒಂದು ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ತೆಂಗಿನ ಸಸಿಗಳನ್ನು ನೆಡುವ ಮುಖಾಂತರವಾಗಿ ಜನರಲ್ಲಿ ಒಂದು ಪರಿಸರದ ವ್ಯವಸ್ಥೆಯನ್ನು ತಿಳಿಸುವಂಥದ್ದಿರ್ಬೋದು, ಪರಿಸರ ಪಾಲನೆ ಮಾಡುವಂಥದ್ದು. ಅದಕ್ಕಾಗಿ ಪರಿಸರವನ್ನು ನಾವು ರಕ್ಷಣೆ ಮಾಡಿದರೆ ಪರಿಸರ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅದಕ್ಕಾಗಿ ಆ ಒಂದು ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಆಸ್ಪತ್ರೆ ಆವರಣ ಇರ್ಬೋದು, ಜೊತೆಗೆ KGS ಶಾಲೆಯ ಆವರಣದಲ್ಲಿ ಈ ತೆಂಗಿನ ಸಸಿಗಳನ್ನು ನೆಡಲಾಯಿತು. ಜೊತೆಗೆ ಅದೇ ದಿನ ಪವಾಡ ರಹಸ್ಯ ಬಯಲು ಜಾದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಶ್ರೀ ಮಂಜುನಾಥ್ ಬಾರ್ಕೆ, ಜೇಂಕಾರ ಶಿಕ್ಷಣ ಪ್ರತಿಷ್ಠಾನ ಸಂಸ್ಥಾಪಕರು, ಹುಬ್ಬಳ್ಳಿ, ಇವರ ವತಿಯಿಂದ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಅದರ ಮುಖಾಂತರವಾಗಿ ಗ್ರಾಮೀಣ ಜನರಲ್ಲಿ ಇರುವಂತಹ ಹಲವಾರು ಮೂಢನಂಬಿಕೆಗಳು, ಈ ಒಂದು ಬಯಲಿ ಬೋರ್ವೆಲ್ ತೆಗೆಸಬೇಕು, ಬಾವಿ ತೆಗೆಸಬೇಕು ಅಂತ ನಾವು ಏನು ಮಾಡ್ತೀವಿ, ಮೂಢನಂಬಿಕೆಗಳನ್ನು ಪರಿಪಾಲನೆ ಮಾಡ್ತೀವಿ. ಅಥವಾ ಯಾರೋ ಒಬ್ಬರು ಕರ್ಪೂರವನ್ನು ಹಚ್ಕೊಂಡು ಗಾಡಿ ಇಟ್ಕೊಂಡು ಬಂದರೆ ಅವರು ಆ ರೀತಿಯಾಗಿ ಪವಾಡಗಳ ಬಗ್ಗೆ ಜನರನ್ನು ಮರಳು ಮಾಡುವಂಥ ಹಲವಾರು ಸನ್ಯಾಸಿಗಳು ಕಾರ್ಯನಿರ್ವಹಿಸ್ತಾರೆ. ಅಂದರೆ ಹಣಕಾಸಿನ ಒಂದು ಉದ್ದೇಶಕ್ಕಾಗಿ ಏನೋ ಒಂದು ಕಾರ್ಯ ಆಗಬೇಕು ಅಂದ್ರೆ ಏನು ಮಾಡ್ತಾರೆ, 10,000 50,000 ಆ ರೀತಿ ಒಂದು ಆರ್ಥಿಕವಾಗಿ ಬೇಡಿಕೆ ಇಟ್ಟು ಅವ್ರಿಗೆ ಏನು ಮಾಡ್ತಾರೆ, ಮರಳು ಮಾಡ್ತಾರೆ. ಅದಕ್ಕಾಗಿ ಜನರು ಈ ಮೂಢನಂಬಿಕೆಗಳಿಗೆ ಬಲಿಯಾಗಬಾರ್ದು ಅನ್ನೋಂಥ ಒಂದು ವಿಷಯವನ್ನು ನಿನ್ನೆ ದಿನ ಜಾದು ಮಾಡಿ ಮಂಜುನಾಥ್ ಬಾರ್ಕೇರ್ ಸರ್ ಅವರು ತಿಳಿಸ್ಕೊಟ್ರು. ಅದೇ ರೀತಿಯಾಗಿ ಇಂದಿನ ದಿನ ನಮ್ಮ ಸಮಾಜ ಕಾರ್ಯ ಶಿಬಿರದ ಕೊನೆಯ ದಿನ. ಈ ಒಂದು ಕೊನೆಯ ದಿನದಲ್ಲಿ ನಾವೇನು ಮಾಡಿದ್ವಿ ಅಂದರೆ, ಗ್ರಾಮೀಣ ಜನರ ಸಹಭಾಗಿತ್ವದಲ್ಲಿ ಸಮೀಕ್ಷೆಯನ್ನು ಹಮ್ಮಿಕೊಂಡಿದ್ವಿ. ಅಂದರೆ ಜನರ ಒಂದು ಸ್ಥಿತಿಗತಿ, ಶೈಕ್ಷಣಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಅವರ ವೈಯಕ್ತಿಕ ವಿಷಯಗಳು ಯಾವ ರೀತಿಯಾಗಿದೆ ಅನ್ನುವಂಥ ವಿಷಯದ ಬಗ್ಗೆ ಸಮೀಕ್ಷೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಸಮೀಕ್ಷೆ ಮುಖಾಂತರವಾಗಿ ಹಲವಾರು ಜನ ಏನಿದ್ದಾರೆ, ಆರ್ಥಿಕವಾಗಿ ಸದೃಢರಾದಂಥ ಜನ ಇದ್ದಾರೆ, ಜೊತೆಗೆ ಶಿಕ್ಷಣದಲ್ಲೂ ಮುಂದುವರೆದಂತಹ ಜನ ಇರುವಂಥ ವಿಷಯಗಳು ನಮಗೆ ಕಂಡು ಬಂದಿದ್ದಾವೆ. ಆದರೆ ಆ ಒಂದು ವಿಷಯದಲ್ಲಿ ಸಮೀಕ್ಷೆ ಮುಖಾಂತರವಾಗಿ, ಅಂದರೆ ಜನರ ಸಪೋರ್ಟ್ ಯಾವ ರೀತಿಯಾಗಿರುತ್ತೆ, ವಿಷಯಗಳ ಒಂದು ತಿಳಿಸುವಿಕೆ ಇರ್ಬೋದು, ಆ ಒಂದು ವಿಷಯದ ಬಗ್ಗೆ ಸಮೀಕ್ಷೆ ಮಾಡಿ ಜನರ ಒಂದು ಸ್ಥಿತಿಗತಿಯ ಬಗ್ಗೆ ಅಧ್ಯಯನವನ್ನು ಮಾಡಲಾಯಿತು. ಜೊತೆಗೆ ಅದೇ ರೀತಿ ಈ ಒಂದು ಕೊನೆಯ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತುತ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಅದಕ್ಕಾಗಿ ಈ 5 ದಿನಗಳ ಸಮಾಜ ಕಾರ್ಯ ಶಿಬಿರಕ್ಕೆ ನಡೆಸುವುದರ ಮುಖಾಂತರವಾಗಿ ನಾವು ಇಂದು ಕೊನೆಯ ಘಟ್ಟವನ್ನು ತಲುಪಿದ್ದೀವಿ. ಜೊತೆಗೆ ನಮ್ಮ ಸಮಾಜ ಕಾರ್ಯ ಶಿಬಿರಕ್ಕೆ ಜನರ ಸಹಕಾರ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಅಗತ್ಯ ಆಗಿತ್ತು. ಆದರೆ ನಮಗೆ ಸಪೋರ್ಟ್ ಕೊಟ್ಟಂಥವ್ರು ಯಾರಂದರೆ ಮಕ್ಕಳ ಜೊತೆ ಕೆಲವು ಜನ ಹಿರಿಯರಿದ್ರು ಬಿಟ್ಟರೆ ಹೆಚ್ಚಿನ ಜನರ ಸಹಕಾರ ನಮಗೆ ಇಲ್ಲಿ ದೊರೆಯಲಿಲ್ಲ. ಅದಕ್ಕೆ ಏನು ತೊಂದರೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಆದರೆ ಅದಕ್ಕಾಗಿ ಇವತ್ತಿನ ಕೊನೆಯ ದಿನ ಇದೆ. ಇವತ್ತಾದರೂ ಎಲ್ಲ ಜನ ಬಂದು ಈ ಸಮಾಜ ಕಾರ್ಯ ಶಿಬಿರಕ್ಕೆ ಸಹಕಾರ ನೀಡಬೇಕು ಅಂತೇಳಿ ಅದರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ಈ ಒಂದು ಭಾಷಣ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಆ್ಯಂಕರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.
ಧನ್ಯವಾದಗಳು. ವರದಿ ವಾಚನವನ್ನು ಇಲ್ಲಿವರೆಗೆ ಹೇಳಿದಂತ ಉಪನ್ಯಾಸಕರಾದ ಅನಸೂಯ ಆನೆಗುಂದೆ ಮೇಡಮ್ ಅವರಿಗೆ ಧನ್ಯವಾದಗಳು. ಮುಂದಿನದಾಗಿ ಅತಿಥಿಗಳ ಭಾಷಣ. ನೋಟಕ್ಕೆ ಕಾಶ್ಮೀರ ಚಂದ, ತೋಟಕ್ಕೆ ಹೂಗಳು ಚಂದ, ಮನೆಗೆ ಮಕ್ಕಳು ಚಂದ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಿಂದ ಭಾಷಣ ಹೇಳುವುದು ಕೂಡ ಅಷ್ಟೇ ಚಂದ. ಅತಿಥಿಗಳ ಭಾಷಣ ಮಾಡಲು ವೇದಿಕೆ ಮೇಲೆ ಬರುತ್ತಿದ್ದಾರೆ ಶ್ರೀ ವಿಜಯಲಿಂಗಯ್ಯ ಕುಲಕರ್ಣಿ. ಪ್ರಸ್ತುತ ಸಮಯದಲ್ಲಿ ನನ್ನ ಆರಾಧ್ಯ ದೇವರಾಗಿರ್ತಕ್ಕಂಥ ಬಸವೇಶ್ವರನ ಪಾದಗಳನ್ನು ತಗೊಂಡ್ಬಿಡುತ್ತಾ ಈ ಒಂದು ಜ್ಞಾನ ಚೇತನ ಚೇತನ BSW ಕಾಲೇಜಿನವರೆಗೂ ಸದೃಢ ಸಮಾಜದ ಕಾರ್ಯಕ್ರಮಗಳು ಇವುಗಳನ್ನು ಚಿಕ್ಕನರಗುಂದದಲ್ಲಿ 6 ದಿನಗಳ ಪರ್ಯಂತ ಇವತ್ತೇನು ನಡೆಸ್ಕೊಂಡು ಬಂದ್ರು. ಈ ಒಂದು ಚೇತನ ಕಾಲೇಜಿನ ಪ್ರಿನ್ಸಿಪಾಲರಾಗಿರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ಇದೇ ಗ್ರಾಮದ ಮೊಮ್ಮಗನಾಗಿರ್ತಕ್ಕಂಥ ಡಾಕ್ಟರ್ ಕಿರಣ್ ಕುಮಾರ್ ಅವರೇ, ಅದೇ ರೀತಿ ಶಿಬಿರದ ಸಂಯೋಜಕರಾಗಿರ್ತಕ್ಕಂಥ ಪ್ರೊಫೆಸರ್ ಅನಸೂಯ ಆನೆಗುಂದಿ ಅವರೇ, ಶಿವರೆಡ್ಡಿ ಪಟ್ಲೂರ್ ಅವರೇ, ರಮೇಶ್ ಅಯ್ಯನಾಪುರ ಅವರೇ, ಮುತ್ತಪ್ಪ ಹಳಕಟ್ಟಿ ಅವರೇ, ಶೋಭಾ ಒಡ್ಡರ್ ಅವರೇ, ಗುರುನಾಥ್ ಕೆಂಗರ್ಕರ್ ಅವರೇ, ನಿರ್ಮಲಾ ಚಂದ್ರಪ್ಪನವರವರೇ, ಇವತ್ತಿನ ಕೊನೆಯ ಕಾರ್ಯಕ್ರಮದ ನಿಮಿತ್ತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಹನುಮಪ್ಪ ಯಲ್ಲಪ್ಪ ಚಾವಡಿ ಗ್ರಾಮದ ಹಿರಿಯರೇ, ದುಂಡಪ್ಪ ಕರೂರಪ್ಪ ರಾಯರ ಚಿಕ್ಕನರಗುಂದವರೇ ಆಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ರಾಯರವರೇ, ಮುದ್ದು ಮಕ್ಕಳೇ, ಶಿಕ್ಷಕರಿಗೆ